ಬಂಧುಗಳೇ, ಭಾರತದ ಅತಿ ದೊಡ್ಡ ನದಿ ಕಣಿವೆ ನೀರಾವರಿ ಯೋಜನೆಗಳ ಹಿಂದೆ ಯಾರ ಬುದ್ಧಿವಂತಿಕೆ ಇತ್ತು? ದಾಮೋದರ್ ನದಿ ಕಣಿವೆ ಯೋಜನೆ, ಬಾಕ್ರಾನಂಗಲ್ ಮತ್ತು ಹೀರಾಕುಡ್ ಯೋಜನೆ. ಈ ಯೋಜನೆಗಳ ಹಿಂದೆ ನೇರವಾಗಿ ಕೆಲಸ ಮಾಡಿದ ವ್ಯಕ್ತಿ ಯಾರೆಂದರೆ ಅವರೇ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಒಬ್ಬ ಕಾನೂನು ತಜ್ಞನಾಗಿ, ಅರ್ಥಶಾಸ್ತ್ರಜ್ಞನಾಗಿ ಮತ್ತು ಭಾರತದ ಸಾಮಾಜಿಕ ಕ್ರಾಂತಿಕಾರಿ, ಭಾರತದ ಜಲಸಂಪನ್ಮೂಲ ನೀತಿಯನ್ನ ಹೇಗೆ ರೂಪಿಸಿದರು, ಈ ಇತಿಹಾಸವನ್ನ ತಿಳಿದರೆ ನೀವು ಅಂಬೇಡ್ಕರ್ ಅವರನ್ನ ಹೊಸ ದೃಷ್ಟಿಕೋನದಿಂದ ನೋಡ್ತೀರಿ. ಭಾರತದ ನದಿಗಳು ಕೇವಲ ನೀರಿನ ಮೂಲಗಳಲ್ಲ, ಅವು ಭಾರತದ ಆರ್ಥಿಕತೆಯ ಜೀವನಾಡಿ. ಆದರೆ ಒಂದು ಕಾಲದಲ್ಲಿ ಇದೇ ನದಿಗಳು ಪ್ರವಾಹ, ಬರ ಮತ್ತು ಬಡತನದ ಸಂಕೇತಗಳಾಗಿದ್ದವು. ನಂತರ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ನದಿಗಳನ್ನ ಕೇವಲ ನೀರು ಹರಿಯುವ ಕಾಲುವೆಗಳಾಗಿ ನೋಡದೆ ರಾಷ್ಟ್ರದ ಅಭಿವೃದ್ಧಿಯ ಸಾಧನವಾಗಿ ಕಂಡರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯಿಂದ ಆಧುನಿಕ ಭಾರತದ ನೀರಾವರಿ ಕ್ರಾಂತಿ ಹೇಗೆ ಆರಂಭವಾಯಿತು, ನೂರಾರು ವರ್ಷಗಳ ಭಾರತದ ನೀರಾವರಿ ಇತಿಹಾಸದ ಪಯಣ ಹೇಗಿತ್ತು ಎಂಬುದನ್ನ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ನೀರು ನಾಗರಿಕತೆಯ ಜೀವನಾಡಿ. ಭಾರತದ ಇತಿಹಾಸವನ್ನ ಗಮನಿಸಿದಾಗ ಭಾರತದ ಕೃಷಿ ವ್ಯವಸ್ಥೆಯಾಗಿರಲಿ, ಕೈಗಾರಿಕೆಯಾಗಿರಲಿ, ನಗರಗಳ ಬೆಳವಣಿಗೆಯಾಗಿರಲಿ ಹಾಗೂ ನಾಗರಿಕತೆಯ ವಿಕಾಸ, ಇವೆಲ್ಲವೂ ನದಿಗಳ ಸುತ್ತಲೇ ರೂಪುಗೊಂಡಿರ್ತಕ್ಕಂಥ ಅಂಶ ನಮಗೆ ತಿಳಿದು ಬರ್ತೈತಿ. ಜೊತೆಗೆ ಭಾರತವು ಕೃಷಿ ಪ್ರಧಾನ ದೇಶ. ಆದರೆ ನದಿಗಳ ನೀರಿನ ಅಪಾರ ಸಂಪತ್ತನ್ನ ವೈಜ್ಞಾನಿಕವಾಗಿ ಬಳಸಿಕೊಳ್ಳುವ ವ್ಯವಸ್ಥೆ ಭಾರತದಲ್ಲಿ ಬಹಳ ತಡವಾಗಿ ಅಭಿವೃದ್ಧಿ ಆಯಿತು ಅಂದರೆ ಅತಿಶಯೋಕ್ತಿ ಅಲ್ಲ. ಸ್ವತಂತ್ರ ಪೂರ್ವ ಭಾರತದಲ್ಲಿ ನೀರಾವರಿ ಅಂದ್ರ ಮುಖ್ಯವಾಗಿ ಕಾಲುವೆಗಳು, ಕೆನಾಲ್ಗಳು, ಕೆರೆಗಳು ಮತ್ತು ಸಣ್ಣ ಅಣೆಕಟ್ಟುಗಳು ಮಾತ್ರ ಆಗಿದ್ದವು. ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ನದಿ ಕಣಿವೆಗಳ ಅಭಿವೃದ್ಧಿ, ನದಿ ನೀರಿನ ಬಹುಪಯೋಗಿ ಯೋಜನೆಗಳು ಮತ್ತು ಜಲ ಸಂಪನ್ಮೂಲಗಳ ನಿರ್ವಹಣೆಯಲ್ಲಿ ಒಂದು ಹೊಸ ಯುಗವೇ ಆರಂಭವಾಯಿತು ಎಂದರೆ ತಪ್ಪಾಗಲಾರದು. ಈ ನೀರಾವರಿ ಯೋಜನೆಗಳ ಪರಿವರ್ತನೆಯ ಯುಗಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ದೂರದೃಷ್ಟಿಯು ಮಹತ್ವದ ಆಧಾರವಾಯಿತು ಎಂದರೆ ಎಲ್ಲರಿಗೂ ಅಚ್ಚರಿ ಆಗ್ತದೆ. ಹೌದು, ಭಾರತದ ಆಧುನಿಕ ಜಲನೀತಿಯ ಪಿತಾಮಹನಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಭದ್ರ ಬುನಾದಿಯನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಭಾರತದ ನೀರಾವರಿ ಇತಿಹಾಸದ ಹಾದಿಯನ್ನ ಒಮ್ಮೆ ಮೆಲುಕು ಹಾಕ್ಬೇಕಾಕತಿ. ಒಮ್ಮೆ ಅದನ್ನ ನೀರಾವರಿ ವ್ಯವಸ್ಥೆ ಹೇಗಿತ್ತು ಭಾರತದಲ್ಲಿ ಅಂತಕ್ಕಂಥ ಅಂಶವನ್ನ ನೋಡ್ಕೊಂಡು ಬರ್ಬೇಕಾಕತಿ. ಹೀಗಾಗಿ ಪ್ರಾಚೀನ ಮತ್ತು ಮಧ್ಯಕಾಲೀನ ಯುಗದಲ್ಲಿ ಭಾರತದಲ್ಲಿದ್ದ ನೀರಾವರಿ ವ್ಯವಸ್ಥೆಯನ್ನ ನಾವು ನೋಡುವುದಾದ್ರೆ ಸಿಂಧೂ ನದಿ ನಾಗರಿಕತೆಯ ಕಾಲದಿಂದಲೇ ಭಾರತದಲ್ಲಿ ನದಿ ನೀರಿನ ನಿರ್ವಹಣೆ ಅಥವಾ ನೀರಿನ ನಿರ್ವಹಣೆಯ ಜ್ಞಾನ ಇರುವುದು ನಮಗೆ ಗೊತ್ತಾಕತಿ. ಆ ಕಾಲಘಟ್ಟದಲ್ಲಿ ಭಾರತದಲ್ಲಿ ಮಳೆ ನೀರನ್ನ ಸಂಗ್ರಹಿಸಲು ಕೆರೆಗಳು ನಿರ್ಮಾಣ ಆಗಿದ್ದು, ನದಿಗಳಿಂದ ಕಾಲುವೆಗಳನ್ನ ಮಾಡಿಕೊಂಡು ಕೃಷಿಗೆ ನೀರನ್ನ ಬಳಸಲಾಗ್ತಿತ್ತು. ದಕ್ಷಿಣ ಭಾರತದಲ್ಲಿ ಕೆರೆಗಳ ಸರಪಳಿ ಅಂದರೆ ಟ್ಯಾಂಕ್ ಇರಿಗೇಷನ್ ಸಿಸ್ಟಮ್ ಅಭಿವೃದ್ಧಿಯಾಗಿತ್ತು. ಚೋಳರು, ಕಾಕತೀಯರು, ವಿಜಯನಗರದ ಸಾಮ್ರಾಜ್ಯದ ಅರಸರು ಸೇರಿದಂತೆ ಮುಂತಾದ ರಾಜ ಮಹಾರಾಜರು ಸಾವಿರಾರು ಕೆರೆಗಳನ್ನ ನಿರ್ಮಿಸಿದ್ರು. ದಕ್ಷಿಣ ಭಾರತದ ತಮಿಳುನಾಡಿನ ತಿರುಚಿನಾಪಳ್ಳಿ ಜಿಲ್ಲೆಯಲ್ಲಿ ಕಾವೇರಿ ನದಿಗೆ ಕಟ್ಟಲಾದ ಚೋಳರ ಕಾಲದ ತಲ್ಲನೈ ಅಣೆಕಟ್ಟು ಅಂದ್ರೆ ಗ್ರ್ಯಾಂಡ್ ಅಣೆಕಟ್ಟು ಜಗತ್ತಿನಲ್ಲಿಯೇ ಅತ್ಯಂತ ಹಳೆಯ ನೀರಾವರಿ ವ್ಯವಸ್ಥೆಗಳಲ್ಲಿ ಒಂದಾಗೈತಿ. ಇಂದಿಗೂ ಬಳಕೆಯಲ್ಲಿರುವ ಜಗತ್ತಿನ ಅತ್ಯಂತ ಹಳೆಯ ನೀರಾವರಿ ವ್ಯವಸ್ಥೆಗಳಲ್ಲಿ ಇದು ಒಂದಾಗೈತಿ. ಇವರ ಕಾಲದಲ್ಲಿಯೇ ಕಾವೇರಿ ನದಿಯಿಂದ ಉಯ್ಯಕೊಂಡನ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಕಾಲುವೆಗಳನ್ನ ನಿರ್ಮಿಸಿದ್ರು. ಮುಂದುವರೆದು ರಾಜೇಂದ್ರ ಚೋಳನು ತನ್ನ ರಾಜಧಾನಿಯ ಬಳಿ ಕೃತಕ ಸರೋವರವನ್ನ ನಿರ್ಮಿಸಿದ್ದ. ನಂತರದ ದಿನಗಳಲ್ಲಿ ವಿಜಯನಗರದ ಅರಸರು ಹಂಪಿ ಪರಿಸರದಲ್ಲಿ ನಿರ್ಮಿಸಿದ ನೀರಾವರಿ ಕಾಲುವೆಗಳು ಇಂದಿಗೂ ಸಹ ಪ್ರಸಿದ್ಧಿಯಾಗ್ಯಾವ. ಅದರ ಜೊತೆಗೆ
ಕೆರೆಗಳು, ಬಾವಿಗಳು ಮತ್ತು ನದಿ ಕಾಲುವೆಗಳೇ ಅಂದಿನ ಅಂದ್ರೆ ಪ್ರಾಚೀನ ಕಾಲದ ನೀರಾವರಿಗೆ ಪ್ರಮುಖ ಆಸರೆ ಆಗಿದ್ದವು. ಉತ್ತರ ಭಾರತದಲ್ಲಿ ಮೌರ್ಯರು ಮತ್ತು ಗುಪ್ತರು ಸಹ ಅನೇಕ ನೀರಾವರಿ ವ್ಯವಸ್ಥೆಗಳನ್ನ ಬಳಸಿಕೊಂಡಿದ್ರು ಅಂತಕ್ಕಂಥ ಅಂಶ ನಮಗೆ ಇತಿಹಾಸದಿಂದ ತಿಳಿದು ಬರ್ತೈತಿ. ಆದರೆ ಇವೆಲ್ಲವೂ ಸ್ಥಳೀಯ ಅಗತ್ಯಗಳಿಗೆ ಮಾತ್ರ ಸೀಮಿತ ಆಗಿದ್ದು, ಸಂಪೂರ್ಣ ನದಿ ಅಥವಾ ಇಡೀ ನದಿ ಜಲಾನಯನ ಪ್ರದೇಶವನ್ನ ಒಳಗೊಂಡ ಯೋಜನೆಗಳು ಇವು ಆಗಿರಲಿಲ್ಲ. ಇನ್ನು ಪೂರ್ವ ಬ್ರಿಟಿಷ್ ಮತ್ತು ಬ್ರಿಟಿಷ್ ಕಾಲದ ನೀರಾವರಿ ವ್ಯವಸ್ಥೆಯನ್ನ ನಾವು ನೋಡುವುದಾದರೆ, ಬೃಹತ್ ನದಿ ಯೋಜನೆಗಳು ಬರುವ ಮುನ್ನ ಭಾರತದಲ್ಲಿ ಸಾಂಪ್ರದಾಯಿಕ ಮತ್ತು ಪ್ರಾದೇಶಿಕ ನೀರಾವರಿ ಪದ್ಧತಿಗಳು ಚಾಲ್ತಿಯಲ್ಲಿದ್ದವು. ಬ್ರಿಟಿಷರು ಭಾರತಕ್ಕೆ ಬಂದಾಗ ತಮ್ಮ ವಾಣಿಜ್ಯ ಬೆಳೆಗಳಾದ ಹತ್ತಿ, ಕಬ್ಬು ಮತ್ತು ಅಫೀಮುಗಳ ಇವುಗಳ ಲಾಭಕ್ಕಾಗಿ ನೀರಾವರಿ ವ್ಯವಸ್ಥೆಯನ್ನು ಅವರು ವಿಸ್ತರಿಸಿಕೊಂಡ್ರು. ಎಲ್ಲೆಲ್ಲಿ ತಮ್ಮ ಬೆಳೆಗಳದಾವಲ್ಲ ಆ ಬೆಳೆಗಳಿಗೆ ಮಾತ್ರ ನೀರುಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಬ್ರಿಟಿಷರು ಮಾಡಿಕೊಂಡ್ರು. ಸರ್ ಅರ್ಥರ್ ಕಾಟನ್ ಮತ್ತು ಸರ್ ಜಾನ್ ಪೆನ್ನಿಕ್ವಿಕ್ ಅವರಂತಹ ಇಂಜಿನಿಯರ್ಗಳು ಗೋದಾವರಿ, ಕೃಷ್ಣ ಮತ್ತು ಪೆರಿಯಾರ್ ನದಿಗಳಿಗೆ ಅಣೆಕಟ್ಟು ಮತ್ತು ಬ್ಯಾರೇಜ್ಗಳನ್ನ ನಿರ್ಮಿಸಿದ್ರು. 19ನೇ ಶತಮಾನದ ಆರಂಭದಲ್ಲಿ ಮೈಸೂರು ಅರಸರು ಕೂಡ ಕೃಷ್ಣರಾಜ ಸಾಗರ ಅಂದ್ರೆ KRS ಮತ್ತು ವಾಣಿ ವಿಲಾಸ್ ಅಣೆಕಟ್ಟು ಸೇರಿದಂತೆ ಅನೇಕ ನೀರಾವರಿ ಯೋಜನೆಗಳನ್ನ ರೂಪಿಸಿದ್ರು. ಕೇವಲ ಕೃಷಿಗೆ ಮಾತ್ರವಲ್ಲದೆ ಜಲ ವಿದ್ಯುತ್ ಉತ್ಪಾದನೆಗೂ ಈ ಅಣೆಕಟ್ಟುಗಳನ್ನ ಮೈಸೂರು ಅರಸರು ಬಳಸಿಕೊಂಡ್ರು. ಬ್ರಿಟಿಷರ ಕಾಲದ ಯೋಜನೆಗಳು ಕೇವಲ ಬರ ಪರಿಹಾರ ಅಥವಾ ಕೃಷಿ ನೀರಾವರಿ ಎಂಬ ಏಕಮುಖ ಉದ್ದೇಶವನ್ನ ಮಾತ್ರ ಹೊಂದಿದ್ದವು. ಪ್ರವಾಹ ನಿಯಂತ್ರಣವಾಗಲಿ, ಮಣ್ಣಿನ ಸವೆತವನ್ನ ತಡೆಗಟ್ಟುವುದಾಗಲಿ, ಕೈಗಾರಿಕಾ ವಲಯವನ್ನು ಅಭಿವೃದ್ಧಿಪಡಿಸುವುದಾಗಲಿ ಮತ್ತು ನದಿ ಜಲಾನಯನ ಪ್ರದೇಶದ ಸಮಗ್ರ ಅಭಿವೃದ್ಧಿಯ ಪರಿಕಲ್ಪನೆ ಮತ್ತು ಜಲ ವಿದ್ಯುತ್ ಉತ್ಪಾದನೆಯಂತಹ ವಿಶಾಲ ನೋಟ ಆ ಯೋಜನೆಗಳಿಗೆ ಇರಲಿಲ್ಲ. 1940ರ ದಶಕದವರೆಗೆ ಭಾರತದಲ್ಲಿ ನೀರಾವರಿ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿತ್ತು. ಮಳೆ ಬಂದ್ರ ಫುಲ್ ಪ್ರವಾಹ ರೀತಿ ಬಂದ್ಬಿಡ್ತಿತ್ತು. ಮಳೆ ಬರ್ದಿದ್ರಂದ್ರ ಇಡೀ ದೇಶ ತುಂಬಾ ಬರಗಾಲ ಇರ್ತಿತ್ತು. ಲಕ್ಷಾಂತರ ಎಕರೆ ಬೆಳೆ ನಾಶ ಆಕ್ಕಿತ್ತು. ಆಹಾರದ ಕೊರತೆ ಉಂಟಾಗ್ತಿತ್ತು. ಅತಿ ಕಡಿಮೆ ವಿದ್ಯುತ್ ಉತ್ಪಾದನೆ ಆಗ್ತಿತ್ತು. ಕೈಗಾರಿಕೆಗಳ ಬೆಳವಣಿಗೆಗೆ ನಿಧಾನ ಆಕ್ಕಿತ್ತು. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನ ಉಂಟಾಗ್ತಿತ್ತು. ಹೀಗೆ ಸಾಲು ಸಾಲು ಸಮಸ್ಯೆಗಳನ್ನ ನೀರಾವರಿಯಿಂದ ಭಾರತ ಎದುರಿಸ್ತಿತ್ತು. ಇಡೀ ದೇಶವೇ ಭೀಕರ ಪ್ರವಾಹ ಮತ್ತು ಬರಗಾಲದ ಚಕ್ರಕ್ಕೆ ಸಿಲುಕ್ತಿತ್ತು. ಇನ್ನು ಭಾರತದ ಜಲ ನೀತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ದೂರದೃಷ್ಟಿ ಏನಾಗಿತ್ತು ಎಂಬುದನ್ನು ನಾವು ನೋಡುವುದಾದರೆ, 1942ರಿಂದ 1946ರ ಅವಧಿಯಲ್ಲಿ ಬ್ರಿಟಿಷ್ ಭಾರತದ ವೈಸರಾಯ್ ಕಾರ್ಯಕಾರಿ ಮಂಡಳಿಯಲ್ಲಿ ಕಾರ್ಮಿಕ, ನೀರಾವರಿ ಮತ್ತು ವಿದ್ಯುತ್ ಸದಸ್ಯರಾಗಿದ್ದ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಜಲ ಸಂಪನ್ಮೂಲ ಇತಿಹಾಸಕ್ಕೆ ಹೊಸ ತಿರುವನ್ನ ನೀಡಿದರು. ಅಮೆರಿಕದ ಟೆನೆಸ್ಸಿ ವ್ಯಾಲಿ ಅಥಾರಿಟಿ ಮಾದರಿಯನ್ನ ಅಧ್ಯಯನ ಮಾಡಿ ಅದನ್ನ ಭಾರತಕ್ಕೆ ತಂದ ಹೆಗ್ಗಳಿಕೆ ಡಾಕ್ಟರ್ BR ಅಂಬೇಡ್ಕರ್ ಅವರದ್ದು. ಆ ಮೂಲಕ ನದಿಯನ್ನ ಕೇವಲ ಒಂದು ರಾಜ್ಯದ ಆಸ್ತಿಯನ್ನಾಗಿ ನೋಡದೆ ಇಡೀ ಜಲಾನಯನ ಪ್ರದೇಶವನ್ನ ಒಂದೇ ಘಟಕವಾಗಿ ಅಭಿವೃದ್ಧಿಪಡಿಸಬೇಕು ಎಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡಿದರು. ಇದರಿಂದಾಗಿ ಒಂದೇ ಯೋಜನೆಯಿಂದ ಹಲವು ಉದ್ದೇಶಗಳನ್ನ ಸಾಧಿಸಲು ಸಹಕಾರಿಯಾಗುತ್ತದೆ ಎಂಬುದು ಅಂಬೇಡ್ಕರ್ ಅವರ ಅಭಿಪ್ರಾಯವಾಗಿತ್ತು. ಉದಾಹರಣೆಗೆ ಪ್ರವಾಹವನ್ನ ನಿಯಂತ್ರಿಸುವುದು, ನೀರಾವರಿ ಕ್ಷೇತ್ರದ ವಿಸ್ತರಣೆ ಮಾಡುವುದು, ಜಲ ವಿದ್ಯುತ್ ಉತ್ಪಾದನೆ ಮಾಡುವುದು, ಸಾರ್ವಜನಿಕರಿಗೆ ಕುಡಿಯುವ ನೀರನ್ನ ಒದಗಿಸುವುದು, ಕೈಗಾರಿಕೆಗಳಿಗೆ ನೀರನ್ನ ಒದಗಿಸುವುದು, ಮಣ್ಣಿನ ಸಂರಕ್ಷಣೆ ಮಾಡುವುದು ಮತ್ತು ಗ್ರಾಮೀಣಾಭಿವೃದ್ಧಿ ಯೋಜನೆಗಳನ್ನ ರೂಪಿಸುವುದು. ಹೀಗೆ ಸಮಗ್ರ ನೀರಾವರಿ ಯೋಜನೆಯಿಂದ ಇಂಥ ಅನೇಕ ವಿಚಾರಗಳು ಅಂಬೇಡ್ಕರ್ ಅವರು ಮಾಡಬೇಕಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ಕಂಡಿದ್ರು. ಒಟ್ಟಾರೆಯಾಗಿ ಇಂದು ಇಂಟಗ್ರೇಟೆಡ್ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಎಂದು ಕರೆಯುವ ಪರಿಕಲ್ಪನೆಯನ್ನ ಭಾರತದಲ್ಲಿ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಪ್ರತಿಪಾದಿಸಿದವರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಮುಖರು. ಇಂದು ಭಾರತದಲ್ಲಿರುವ ಕೇಂದ್ರ ಜಲ ಆಯೋಗ ಆಗಿರಬಹುದು ಮತ್ತು ಕೇಂದ್ರ ವಿದ್ಯುತ್ ಪ್ರಾಧಿಕಾರ ಸಂಸ್ಥೆಗಳನ್ನ ಸ್ಥಾಪಿಸಿದ್ದು ಇದೇ ಅಂಬೇಡ್ಕರ್ ಅವರ ದೂರದೃಷ್ಟಿಯಿಂದ. ಪ್ರತಿ ವರ್ಷ ಕಣ್ಣೀರು ಹಾಕಿಸುತ್ತಿದ್ದ ದಾಮೋದರ್ ನದಿಯನ್ನ ನಿಯಂತ್ರಿಸಲು ಡಾಕ್ಟರ್ BR ಅಂಬೇಡ್ಕರ್ ಅವರ ಯೋಜನೆಯನ್ನೇ ಸರ್ಕಾರ ಬಳಸಿಕೊಂಡಿತು. 1948ರ ಜುಲೈ 7ರಂದು ಭಾರತದ ಮೊದಲ ಬಹುಪಯೋಗಿ ನದಿ ಕಣಿವೆ ಯೋಜನೆಯಾಗಿ ಅಸ್ತಿತ್ವಕ್ಕೆ ದಾಮೋದರ್ ನದಿ ಕಣಿವೆ ಯೋಜನೆಯನ್ನ
ಜಾರಿಗೆ ತರಲಾಯಿತು. ಈ ಯೋಜನೆಯ ಯಶಸ್ಸು ಭಾರತದ ಮುಂದಿನ ಎಲ್ಲ ನದಿ ಕಣಿವೆ ಯೋಜನೆಗಳಿಗೆ ಮಾದರಿಯಾಯಿತು. ಇದರ ಜೊತೆಗೆ ಒಡಿಸ್ಸಾದ ಮಹಾನದಿಗೆ ಕಟ್ಟಲಾದ ಹೀರಾಕುಡ್ ಯೋಜನೆ ಹಾಗೂ ಪಂಜಾಬಿನ ಬಾಂಕ್ರಾನಂಗಲ್ ಯೋಜನೆಗಳಿಗೂ ಅಂಬೇಡ್ಕರ್ ಅವರೇ ಆರಂಭಿಕ ಮಾಸ್ಟರ್ ಮೈಂಡ್ ಆಗಿದ್ದರು. ಇನ್ನು ಸ್ವಾತಂತ್ರ್ಯದ ನಂತರ ಭಾರತದ ನೀರಾವರಿ ಪಯಣ ಅಂದ್ರೆ 1947ರಿಂದ ಪ್ರಸ್ತುತ ಇಂದಿನವರೆಗೆ ಭಾರತದ ನೀರಾವರಿ ಪಯಣ ಅಥವಾ ನೀರಾವರಿ ಕ್ಷೇತ್ರ ಯಾವ ರೀತಿ ಇದೆ ಅಂತಕ್ಕಂಥ ಅಂಶವನ್ನ ನಾವು ನೋಡುವುದಾದರೆ, ಸ್ವಾತಂತ್ರ್ಯದ ನಂತರ ಭಾರತದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಅಣೆಕಟ್ಟುಗಳನ್ನ ಆಧುನಿಕ ಭಾರತದ ದೇವಾಲಯಗಳು ಎಂದು ಕರೆದರು. ಹೀಗೆ ಕರೆದು ಅನೇಕ ನೀರಾವರಿ ಯೋಜನೆಗಳನ್ನ ರೂಪಿಸಿದ್ರು. ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಭದ್ರ ಬುನಾದಿಯ ಮೇಲೆಯೇ ಭಾರತದ ಎಲ್ಲ ಬೃಹತ್ ನೀರಾವರಿ ಯೋಜನೆಗಳು ಮತ್ತು ಮೇಲ್ದಂಡೆ ಯೋಜನೆಗಳು ಕಾಲಾನುಕ್ರಮದಲ್ಲಿ ಭಾರತದಲ್ಲಿ ವಿಕಸನಗೊಂಡವು. ಭಾರತದ ಪ್ರಮುಖ ನದಿ ಕಣಿವೆ ಮತ್ತು ಬೃಹತ್ ನೀರಾವರಿ ಯೋಜನೆಗಳು ಯಾವುವು ಎಂಬುದನ್ನು ನಾವು ಕಾಲಾನುಕ್ರಮವಾಗಿ ಒಂದೊಂದಾಗಿ ನೋಡುವುದಾದರೆ, ಮೊದಲನೇದಾಗಿ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್. ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿರುವ ಈ ಯೋಜನೆ 1948ರಲ್ಲಿ ಜಾರಿಗೆ ಬಂದಿತು. ಸ್ವತಂತ್ರ ಭಾರತದ ಮೊದಲ ಬಹುಪಯೋಗಿ ನದಿ ಕಣಿವೆ ಯೋಜನೆ ಇದಾಗಿತ್ತು. ಪ್ರವಾಹ ನಿಯಂತ್ರಣ, ನೀರಾವರಿ, ಜಲ ವಿದ್ಯುತ್, ಕೈಗಾರಿಕೆಗಳಿಗೆ ನೀರು ಮತ್ತು ಪ್ರಾದೇಶಿಕ ಅಭಿವೃದ್ಧಿಯ ಉದ್ದೇಶದಿಂದ ಈ ಯೋಜನೆಯನ್ನ ಪ್ರಾರಂಭ ಮಾಡಲಾಗಿತ್ತು. ಇನ್ನು ಎರಡನೇದಾಗಿ ಬಾಕ್ರಾನಂಗಲ್ ಯೋಜನೆ. ಹಿಮಾಚಲ ಪ್ರದೇಶ, ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಹರಡಿರುವ ಈ ಯೋಜನೆ 1948ರಂದು ಪ್ರಾರಂಭವಾಗಿ 1963ರಲ್ಲಿ ಜಾರಿಗೆ ಬಂದಿತು. ಸಟ್ಲೇಜ್ ನದಿಯ ಮೇಲೆ ನಿರ್ಮಿತ ಭಾರತದ ಅತ್ಯಂತ ಮಹತ್ವದ ಬಹುಪಯೋಗಿ ಯೋಜನೆಗಳಲ್ಲಿ ಇದು ಒಂದಾಗೈತಿ. ಉತ್ತರ ಭಾರತದ ಹಸಿರು ಕ್ರಾಂತಿಗೆ ನೀರು ಮತ್ತು ವಿದ್ಯುತ್ ಒದಗಿಸಿ ಕೃಷಿ ಹಾಗೂ ಕೈಗಾರಿಕಾ ಅಭಿವೃದ್ಧಿಗೆ ಮಹತ್ತರ ಕೊಡುಗೆಯನ್ನ ಈ ಯೋಜನೆ ನೀಡೈತಿ. ಇನ್ನು ಮೂರನೇದಾಗಿ ನಾವು ನೋಡುವುದಾದರೆ ಹೀರಾಕುಡ್ ಯೋಜನೆ. ಒಡಿಶಾ ರಾಜ್ಯದಲ್ಲಿರುವ ಈ ಯೋಜನೆ 1948ರಲ್ಲಿ ಪ್ರಾರಂಭವಾಗಿ 1957ರಲ್ಲಿ ಜಾರಿಗೆ ಬಂದಿತು. ಮಹಾನದಿ ನದಿಯ ಮೇಲೆ ನಿರ್ಮಿಸಲಾದ ವಿಶ್ವದ ಅತಿ ಉದ್ದದ ಮಣ್ಣಿನ ಅಣೆಕಟ್ಟು ಇದಾಗೈತಿ. ಪ್ರವಾಹ ನಿಯಂತ್ರಣ, ನೀರಾವರಿ ಹಾಗೂ ಜಲ ವಿದ್ಯುತ್ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ಈ ಯೋಜನೆ ವಹಿಸೈತಿ. ಇನ್ನು ನಾಲ್ಕನೇದಾಗಿ ನಾವು ನೋಡುವುದಾದರೆ ಕರ್ನಾಟಕದ ತುಂಗಭದ್ರಾ ಯೋಜನೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಈ ಯೋಜನೆಯು 1948ರಲ್ಲಿ ಪ್ರಾರಂಭವಾಗಿ 1953ರಲ್ಲಿ ಮುಕ್ತಾಯ ಆಕತಿ. ತುಂಗಭದ್ರಾ ನದಿಯ ಮೇಲೆ ನಿರ್ಮಿತ ಈ ಯೋಜನೆ ದಕ್ಷಿಣ ಭಾರತದ ಪ್ರಮುಖ ಜಂಟಿ ನೀರಾವರಿಗಳ ಯೋಜನೆಗಳಲ್ಲಿ ಒಂದಾಗೈತಿ. ಉತ್ತರ ಕರ್ನಾಟಕ ಹಾಗೂ ರಾಯಲಸೀಮೆ ಪ್ರದೇಶಗಳಲ್ಲಿ ಕೃಷಿ ಅಭಿವೃದ್ಧಿಗೆ ಬಲ ನೀಡಿದ ಯೋಜನೆ ಇದಾಗೈತಿ. ಇನ್ನು ಐದನೇದಾಗಿ ನಾವು ನೋಡುವುದಾದರೆ ಚಂಬಲ್ ಕಣಿವೆ ಯೋಜನೆ. ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ರಾಜ್ಯಗಳಿಗೆ ಅನುಕೂಲವಾಗುವ ಈ ಯೋಜನೆ 1953ರಲ್ಲಿ ಪ್ರಾರಂಭವಾಗಿ 1970ರ ದಶಕದಲ್ಲಿ ಮುಕ್ತಾಯವಾಯಿತು. ಚಂಬಲ್ ನದಿಯ ಜಲವನ್ನು ಸಮರ್ಪಕವಾಗಿ ಬಳಸಲು ಗಾಂಧಿ ಸಾಗರ, ರಾಣಾ ಪ್ರತಾಪ್ ಸಾಗರ ಮತ್ತು ಜವಾಹರ್ ಸಾಗರ ಅಣೆಕಟ್ಟುಗಳನ್ನು ಒಳಗೊಂಡ ಬಹುರಾಜ್ಯ ಯೋಜನೆ ಇದಾಗಿತ್ತು. ನೀರಾವರಿ, ಜಲ ವಿದ್ಯುತ್ ಮತ್ತು ಪ್ರವಾಹ ನಿಯಂತ್ರಣ ಇದರ ಮುಖ್ಯ ಉದ್ದೇಶಗಳಾಗಿದ್ದವು. ಇನ್ನು ಆರನೇದಾಗಿ ಗಾಂಧಿ ಸಾಗರ ಅಣೆಕಟ್ಟು. ಮಧ್ಯಪ್ರದೇಶದಲ್ಲಿರುವ ಈ ಅಣೆಕಟ್ಟು 1954ರಲ್ಲಿ ಪ್ರಾರಂಭವಾಗಿ 1960ಕ್ಕೆ ಮುಕ್ತಾಯ ಆಯಿತು. ಚಂಬಲ್ ಕಣಿವೆ ಯೋಜನೆಯ ಮೊದಲ ಮತ್ತು ಅತಿ ದೊಡ್ಡ ಅಣೆಕಟ್ಟು ಇದಾಗೈತಿ. ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದ ಕೃಷಿ ಮತ್ತು ವಿದ್ಯುತ್ ಉತ್ಪಾದನೆಗೆ ಅತ್ಯಂತ ಮಹತ್ವವಾದ ಕೊಡುಗೆಯನ್ನ ಈ ಯೋಜನೆ ನೀಡ್ತತಿ. ಏಳನೇದಾಗಿ ಕೊಯ್ನಾ ಜಲ ವಿದ್ಯುತ್ ಯೋಜನೆ. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿರುವ ಈ ಯೋಜನೆ 1954ರಲ್ಲಿ ಪ್ರಾರಂಭವಾಗಿ 1974ರಲ್ಲಿ ಮುಕ್ತಾಯ ಆಗ್ತತಿ. ಕೊಯ್ನಾ ನದಿಯ ಮೇಲೆ ನಿರ್ಮಿತ ಭಾರತದ ಅತಿ ದೊಡ್ಡ ಜಲ ವಿದ್ಯುತ್ ಯೋಜನೆಗಳಲ್ಲಿ ಇದು ಒಂದು. ಮಹಾರಾಷ್ಟ್ರದ ವಿದ್ಯುತ್ ಉತ್ಪಾದನೆಯ ಪ್ರಮುಖ ಆಧಾರ ಸ್ತಂಭವೇ ಈ ಕೊಯ್ನಾ ಜಲ ವಿದ್ಯುತ್ ಯೋಜನೆ. ಇನ್ನು ಎಂಟನೇದಾಗಿ ರಿಹಂದ್ ಯೋಜನೆ. ಉತ್ತರ ಪ್ರದೇಶದಲ್ಲಿರುವ ಇದು 1954ರಲ್ಲಿ ಪ್ರಾರಂಭವಾಗಿ 1962ರಲ್ಲಿ ಮುಕ್ತಾಯವನ್ನ ಹೊಂದತಿ. ರಿಹಂದ್ ನದಿಯ ಮೇಲೆ ನಿರ್ಮಿಸಲಾದ ಗೋವಿಂದ್ ವಲ್ಲಭ್ ಪಂತ್ ಸಾಗರ ಜಲಾಶಯವು ಉತ್ತರ ಭಾರತದ ಅತಿ ದೊಡ್ಡ ಜಲಾಶಯಗಳಲ್ಲಿ ಒಂದಾಗೈತಿ. ವಿದ್ಯುತ್ ಉತ್ಪಾದನೆ ಹಾಗೂ ಕೈಗಾರಿಕೆಗಳನ್ನ
ನೀರನ್ನು ಒದಗಿಸುವಲ್ಲಿ ಈ ಯೋಜನೆ ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸ್ತೈತಿ. 9ನೇದಾಗಿ ನಾಗಾರ್ಜುನ ಸಾಗರ ಯೋಜನೆ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಕ್ಕೆ ಅನುಕೂಲವಾಗುವ ಈ ಯೋಜನೆ 1955ರಲ್ಲಿ ಆರಂಭವಾಗಿ 1967ರಲ್ಲಿ ಮುಕ್ತಾಯವನ್ನ ಹೊಂದತಿ. ಕೃಷ್ಣಾ ನದಿಯ ಮೇಲೆ ನಿರ್ಮಿಸಲಾದ ವಿಶ್ವದ ಅತಿ ದೊಡ್ಡ ಕಲ್ಲಿನ ಅಣೆಕಟ್ಟುಗಳಲ್ಲಿ ಇದು ಒಂದು. ದಕ್ಷಿಣ ಭಾರತದ ಕೃಷಿ ಮತ್ತು ಕುಡಿಯುವ ನೀರಿನ ಪೂರೈಕೆಗೆ ಪ್ರಮುಖ ಮೂಲವೇ ಈ ಅಣೆಕಟ್ಟಾಗೈತಿ. 10ನೇದಾಗಿ ಇಂದಿರಾ ಗಾಂಧಿ ಕಾಲುವೆ ಯೋಜನೆ. ರಾಜಸ್ಥಾನದ ಈ ಯೋಜನೆ 1958ರಲ್ಲಿ ಪ್ರಾರಂಭವಾಗಿ 1987ರಲ್ಲಿ ಮುಕ್ತಾಯವನ್ನ ಹೊಂದತಿ. ಸಟ್ಲೇಜ್ ಮತ್ತು ಬಿಯಾಸ್ ನದಿಗಳ ನೀರನ್ನ ರಾಜಸ್ಥಾನದ ತಾರ್ ಮರುಭೂಮಿಗೆ ತಲುಪಿಸಿದ ಭಾರತದ ಅತಿ ಉದ್ದದ ಕಾಲುವೆ ಯೋಜನೆ ಇದಾಗೈತಿ. ಮರುಭೂಮಿಯನ್ನ ಕೃಷಿ ಯೋಗ್ಯ ಭೂಮಿಯನ್ನಾಗಿ ಪರಿವರ್ತಿಸಿದ ಮಹತ್ವದ ಯೋಜನೆ ಇದಾಗೈತಿ. ಇನ್ನು 11ನೇದಾಗಿ ಕರ್ನಾಟಕದ ಮತ್ತೊಂದು ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ, ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್. ಕರ್ನಾಟಕದ ಈ ಯೋಜನೆ 1960ರಲ್ಲಿ ಪ್ರಾರಂಭವಾಗಿ 1990ರ ದಶಕದ ನಂತರ ಅಂದ್ರೆ 1996ರಲ್ಲಿ ಈ ಯೋಜನೆ ಮುಕ್ತಾಯವನ್ನು ಹೊಂದತಿ, ಸಾರ್ವಜನಿಕರಿಗೆ ಲಭ್ಯವಾಗತಿ. ಕರ್ನಾಟಕದ ಅತ್ಯಂತ ದೊಡ್ಡ ನದಿ ಮೇಲ್ದಂಡೆ ಯೋಜನೆ UKPನೇ ಆಗೈತಿ. ಆಲಮಟ್ಟಿ ಮತ್ತು ನಾರಾಯಣಪುರ ಅಣೆಕಟ್ಟುಗಳ ಮೂಲಕ ಉತ್ತರ ಕರ್ನಾಟಕದ ವನಭೂಮಿಯನ್ನ ಹಸಿರಾಗಿಸಿದ ಕೀರ್ತಿ ಈ ಯೋಜನೆಗೆ ಸಲ್ಲತೈತಿ. 12ನೇದಾಗಿ ಬಾಣಸಾಗರ ಯೋಜನೆ. ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಬಿಹಾರ ಈ 3 ರಾಜ್ಯಗಳಿಗೆ ಇರುವ ಈ ಯೋಜನೆ 1973ರಲ್ಲಿ ಪ್ರಾರಂಭವಾಗಿ 2006ರಲ್ಲಿ ಮುಕ್ತಾಯ ಹೊಂದತಿ. ಸೋನ್ ನದಿಯ ಮೇಲೆ ನಿರ್ಮಿತ ಬಹುರಾಜ್ಯ ನೀರಾವರಿ ಯೋಜನೆ ಇದಾಗೈತಿ. ನೀರಾವರಿ, ಜಲ ವಿದ್ಯುತ್ ಹಾಗೂ ಕುಡಿಯುವ ನೀರಿನ ಪೂರೈಕೆಗೆ ಈ ಯೋಜನೆ ನೆರವಾಗ್ತೈತಿ. ಇನ್ನು 13ನೇದಾಗಿ ಇಂದಿರಾ ಸಾಗರ್ ಯೋಜನೆ. ಮಧ್ಯಪ್ರದೇಶದಲ್ಲಿರುವ ಈ ಯೋಜನೆ 1984ರಲ್ಲಿ ಪ್ರಾರಂಭವಾಗಿ 2005ರಲ್ಲಿ ಮುಕ್ತಾಯವನ್ನು ಹೊಂದತಿ. ನರ್ಮದಾ ನದಿಯ ಮೇಲೆ ನಿರ್ಮಿಸಲಾದ ಭಾರತದ ಅತಿ ದೊಡ್ಡ ಜಲಾಶಯಗಳಲ್ಲಿ ಇದು ಒಂದು. ನರ್ಮದಾ ನದಿ ಕಣಿವೆ ಅಭಿವೃದ್ಧಿ ಯೋಜನೆಯ ಪ್ರಮುಖ ಅಂಗವೇ ಈ ಅಣೆಕಟ್ಟಾಗೈತಿ. ಇನ್ನು 14ನೇದು ಸರ್ದಾರ್ ಸರೋವರ ಯೋಜನೆ. ಗುಜರಾತ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ರಾಜಸ್ಥಾನ ರಾಜ್ಯಗಳಿಗೆ ಸಂಬಂಧಿಸಿದ ಈ ಯೋಜನೆ 1987ರಲ್ಲಿ ಪ್ರಾರಂಭವಾಗಿ 2017ರಲ್ಲಿ ಮುಕ್ತಾಯ ಆಕತಿ. ನರ್ಮದಾ ನದಿಯ ಮೇಲೆ ನಿರ್ಮಿತ ಭಾರತದ ಅತಿ ಮಹತ್ವದ ಬಹುಪಯೋಗಿ ಯೋಜನೆಗಳಲ್ಲಿ ಈ ಯೋಜನೆ ಕೂಡ ಒಂದಾಗೈತಿ. ಗುಜರಾತ್ ಮತ್ತು ರಾಜಸ್ಥಾನದ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಿ ನೀರಾವರಿ, ಕುಡಿಯುವ ನೀರು ಮತ್ತು ವಿದ್ಯುತ್ ಉತ್ಪಾದನೆಗೆ ನೆರವಾಗಿರ್ತಕ್ಕಂಥ ಯೋಜನೆ ಇದಾಗೈತಿ. ಇನ್ನು 15ನೇದು ನರ್ಮದಾ ನದಿ ಅಭಿವೃದ್ಧಿ ಯೋಜನೆ. ಮಧ್ಯಪ್ರದೇಶ, ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಗೆ ಸೇರಿರ್ತಕ್ಕಂಥ ಈ ಯೋಜನೆ 1980ರ ದಶಕದಿಂದ ತನ್ನ ಕಾಮಗಾರಿಯನ್ನ ನಡೆಸೈತಿ. ಈ ಯೋಜನೆಯಿಂದ ನರ್ಮದಾ ನದಿಯ ಸಂಪೂರ್ಣ ಜಲಾನಯನ ಪ್ರದೇಶವನ್ನ ಅಭಿವೃದ್ಧಿಪಡಿಸ್ತಕ್ಕಂಥ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಅಥವಾ ಮಹತ್ವಾಕಾಂಕ್ಷಿ ಉದ್ದೇಶವನ್ನ ಇದು ಹೊಂದೈತಿ. ಅನೇಕ ಅಣೆಕಟ್ಟುಗಳು, ಜಲಾಶಯಗಳು ಮತ್ತು ವಿದ್ಯುತ್ ಯೋಜನೆಗಳನ್ನ ಈ ಯೋಜನೆ ತನ್ನ ವ್ಯಾಪ್ತಿಯಲ್ಲಿ ಅಳವಡಿಸಿಕೊಂಡಿದೆ ಅಂತಕ್ಕಂಥ ಅಂಶವನ್ನ ನಾವು ನೋಡ್ಬೋದು. ಇನ್ನು 16ನೇದಾಗಿ ತೆಹರಿ ಅಣೆಕಟ್ಟು. ಉತ್ತರಾಖಂಡದಲ್ಲಿರುವ ಈ ಯೋಜನೆ 1978ರಲ್ಲಿ ಪ್ರಾರಂಭವಾಗಿ 2006ರಲ್ಲಿ ಮುಕ್ತಾಯವಾಗ್ತೈತಿ. ಭಾಗೀರಥಿ ನದಿಯ ಮೇಲೆ ನಿರ್ಮಿಸಲಾದಂತ ಭಾರತದ ಅತಿ ಎತ್ತರದ ಅಣೆಕಟ್ಟು ಇದಾಗೈತಿ. ಉತ್ತರ ಭಾರತದ ಕುಡಿಯುವ ನೀರು, ನೀರಾವರಿ ಮತ್ತು ಜಲ ವಿದ್ಯುತ್ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಯೋಜನೆ ಇದಾಗೈತಿ. ಇನ್ನು 17ನೇದಾಗಿ ಸರಯೂ ಯೋಜನೆ. ಉತ್ತರ ಪ್ರದೇಶದ ರಾಜ್ಯದಲ್ಲಿರ್ತಕ್ಕಂಥ ಈ ಯೋಜನೆ 1978ರಲ್ಲಿ ಪ್ರಾರಂಭವಾಗಿ ಹಂತ ಹಂತವಾಗಿ ಕಾಮಗಾರಿಯನ್ನ ಪೂರೈಸಿ 2021ರಲ್ಲಿ ಪೂರ್ಣಗೊಂಡೈತಿ. ಘಾಗ್ರಾ ಅಂದ್ರೆ ಸರಿಯೂ ನದಿಯ ನೀರನ್ನ ಪೂರ್ವ ಉತ್ತರ ಪ್ರದೇಶದ ಕೃಷಿ ಭೂಮಿಗಳಿಗೆ ತಲುಪಿಸುವ ಬೃಹತ್ ನೀರಾವರಿ ಯೋಜನೆ ಇದಾಗೈತಿ. ಲಕ್ಷಾಂತರ ರೈತರಿಗೆ ನೀರಾವರಿ ಸೌಲಭ್ಯವನ್ನ ಈ ಯೋಜನೆ ಒದಗಿಸಿದೆ. ಇನ್ನು 18ನೇದಾಗಿ ಪೋಲವರಂ ಬಹುಪಯೋಗಿ ಯೋಜನೆ. ಆಂಧ್ರ ಪ್ರದೇಶದ ರಾಜ್ಯದಲ್ಲಿರ್ತಕ್ಕಂಥ ಈ ಯೋಜನೆ 2004ರಿಂದ ನಿರ್ಮಾಣ ಹಂತದಲ್ಲಿ ಐತಿ. ಗೋದಾವರಿ ನದಿಯ ಮೇಲೆ ನಿರ್ಮಾಣವಾಗುತ್ತಿರುವ ರಾಷ್ಟ್ರೀಯ ಬಹುಪಯೋಗಿ ನೀರಾವರಿ ಯೋಜನೆ ಇದಾಗಿದ್ದು, ಕುಡಿಯುವ ನೀರು, ಜಲ ವಿದ್ಯುತ್ ಹಾಗೂ ಗೋದಾವರಿ ಕೃಷ್ಣಾ ನದಿ ಜೋಡಣೆಗೆ ಪ್ರಮುಖ ಯೋಜನೆಯಾಗಿರ್ತಕ್ಕಂಥ ಒಂದು ಅಣೆಕಟ್ಟು ಇದಾಗೈತಿ. ಇಷ್ಟೇ ಅಲ್ಲದೆ ಇಂದು ಭಾರತದಲ್ಲಿ 5700ಕ್ಕೂ ಹೆಚ್ಚು ಸಣ್ಣ ಮತ್ತು ದೊಡ್ಡ ಅಣೆಕಟ್ಟುಗಳಿವೆ. ನೂರಾರು ಬೃಹತ್ ನೀರಾವರಿ ಯೋಜನೆಗಳು ಕಾರ್ಯನಿರ್ವಹಿಸುತ್ತಿವೆ. ಸಾವಿರಾರು ಮಧ್ಯಮ ಹಾಗೂ ಲಕ್ಷಾಂತರ ಸಣ್ಣ ನೀರಾವರಿ ಯೋಜನೆಗಳಿವೆ. ಬಹುತೇಕ ರಾಜ್ಯಗಳಲ್ಲಿ ನದಿ ಕಣಿವೆ ಅಭಿವೃದ್ಧಿ ಪ್ರಾಧಿಕಾರಗಳು ಕಾರ್ಯನಿರ್ವಹಿಸಕತ್ತಾವು. ಬೃಹತ್ ನದಿ ಕಣಿವೆ ಯೋಜನೆಗಳಿಂದ ಭಾರತ ಸಾಧಿಸಿದ ಬಹುಮುಖ ಪ್ರಗತಿಯನ್ನ ನಾವು ನೋಡುವುದಾದರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂದು ಕಂಡ
ಕನಸು ಸಮಗ್ರ ಜಲ ಸಂಪನ್ಮೂಲ ನಿರ್ವಹಣೆ ಯೋಜನೆ ಇವತ್ತು ಭಾರತದ ಯಶೋಗಾಥೆಗೆ ಕಾರಣ ಆಗಿದೆ ಎಂಬುದನ್ನ ನಾವು ಆಗಿದೆ ಅಂತಕ್ಕಂಥ ಅಂಶವನ್ನ ನಾವು ನೋಡ್ತೀವಿ. ಈ ಬೃಹತ್ ನೀರಾವರಿ ಯೋಜನೆಗಳಿಂದ ದೇಶಕ್ಕೆ ಆದ ಪ್ರಮುಖ ಪ್ರಯೋಜನಗಳು ಏನು ಎಂಬುದನ್ನು ನಾವು ನೋಡುವುದಾದರೆ, ಕೃಷಿ ಮತ್ತು ಆಹಾರ ಭದ್ರತೆ ವಿಷಯದಲ್ಲಿ ನಾವು ನೋಡುವುದಾದರೆ, ಸ್ವತಂತ್ರ ಬಂದಾಗ ಭಾರತ ಅಕ್ಕಿಯಾಗಲಿ ಅಥವಾ ಗೋಧಿಗಳಾಗಲಿ ಇವುಗಳನ್ನ ಹೆಚ್ಚಾಗಿ ಪಡಿಬೇಕಾಗಿತ್ತಪ್ಪ ಅಂತಂದ್ರ ಪ್ರದೇಶಗಳನ್ನ ಅವಲಂಬಿಸಿತು. ಭಾರತ ಇಂದು ಜಗತ್ತಿಗೆ ಅನ್ನ ನೀಡುವ ಮಟ್ಟಿಗೆ ಬೆಳೆದಿದೆ ಅಂದರೆ ಅದಕ್ಕೆ ಬೃಹತ್ ಕಾಲುವೆಗಳ ನೀರಾವರಿ ಯೋಜನೆಗಳೇ ಸಾಕ್ಷಿ ಅಥವಾ ನೀರಾವರಿ ಯೋಜನೆಗಳೇ ಕಾರಣ. ಲಕ್ಷಾಂತರ ಹೆಕ್ಟೇರ್ ವನ ಭೂಮಿಯನ್ನ ನೀರಾವರಿ ಪ್ರದೇಶವಾಗಿ ಪರಿವರ್ತನೆ ಮಾಡಿದ್ದೇ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಅದಕ್ಕಾಗಿ ವರ್ಷದಿಂದ ವರ್ಷಕ್ಕೆ ಬೆಳೆ ಬೆಳೆಯುತ್ತಿದ್ದ ಪ್ರದೇಶಗಳಲ್ಲಿ 2-3 ಬೆಳೆಗಳನ್ನ ಬೆಳೀತಕ್ಕಂತ ಒಂದು ಅವಕಾಶವನ್ನ ಈ ನೀರಾವರಿ ವ್ಯವಸ್ಥೆ ಒದಗಿಸಿಕೊಡಿತು. ಭಾರತದ ಹಸಿರು ಕ್ರಾಂತಿಗೆ ಈ ನೀರಾವರಿ ಯೋಜನೆಗಳೇ ಆಧಾರ ಆದವು. ಕೈಗಾರೀಕರಣ, ನದಿ ಕಣಿವೆ ಯೋಜನೆಗಳಿಂದ ಲಭ್ಯವಾದಂತಹ ನಿರಂತರ ಜಲ ವಿದ್ಯುತ್ ಮತ್ತು ಕೈಗಾರಿಕೆಗಳಿಗೆ ನೀಡಿದ ನೀರು ಭಾರತದ ಪ್ರಮುಖ ಕೈಗಾರಿಕಾ ವಲಯಗಳ ಬೆಳವಣಿಗೆಗೆ ಕಾರಣವಾಯಿತು. ಉದಾಹರಣೆಗೆ ಜಾರ್ಖಂಡ್, ಪಶ್ಚಿಮ ಬಂಗಾಳದ ಉಕ್ಕು ಮತ್ತು ಕಲ್ಲಿದ್ದಲು ವಲಯ ಅತ್ಯಂತ ತೀವ್ರಗತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಆ ಕಾರ್ಖಾನೆಗಳಿಗೆ ಒದಗಿಸಿದಂತಹ ನೀರಾವರಿ ವ್ಯವಸ್ಥೆಯೇ ಪ್ರಮುಖ ಕಾರಣ ಆಗಿತ್ತು. ಅದರ ಜೊತೆಗೆ ವಿದ್ಯುತ್ ಉತ್ಪಾದನಾ ಘಟಕಗಳು, ರಾಸಾಯನಿಕ ಗೊಬ್ಬರ ಕೈಗಾರಿಕೆಗಳು ಮತ್ತು ಸಿಮೆಂಟ್ ಉದ್ಯಮ ಬೆಳೆಯಲು ಸಹ ಈ ನೀರಾವರಿ ಯೋಜನೆಗಳು ಅತ್ಯಂತ ಸಹಕಾರಿಯಾದವು. ಅದರ ಜೊತೆಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಉದ್ಯೋಗ, ಈ ಒಂದು ವಲಯದಲ್ಲಿ ನಾವು ನೋಡುವುದಾದರೆ ನೀರಾವರಿ ಸೌಲಭ್ಯ ಹಳ್ಳಿಗಳನ್ನ ತಲುಪಿದಾಗ ಕೃಷಿ ಲಾಭದಾಯಕ ಉದ್ಯೋಗ ಆಯಿತು. ಕೃಷಿ ಆಧಾರಿತ ಉದ್ಯೋಗಗಳು, ಅನೇಕ ಕೃಷಿ ಆಧಾರಿತ ಉದ್ಯೋಗಗಳು ಸೃಷ್ಟಿಯಾದವು. ಗ್ರಾಮೀಣ ಜನರ ಜೀವನ ಮಟ್ಟ ಹೆಚ್ಚಾಯಿತು ಹಾಗೂ ವಲಸೆ ಪ್ರಮಾಣ ಅತ್ಯಂತ ಕಡಿಮೆ ಆಯಿತು. ಪರಿಣಾಮ ಗ್ರಾಮೀಣ ಕುಡಿಯುವ ನೀರು, ಗ್ರಾಮಗಳಿಗೆ ರಸ್ತೆ ನಿರ್ಮಾಣ, ಗ್ರಾಮೀಣ ಪ್ರದೇಶಗಳಿಗೆ ವಿದ್ಯುತ್ ಮತ್ತು ಮಾರುಕಟ್ಟೆಗಳ ಬೆಳವಣಿಗೆ ಅತ್ಯಂತ ಸಹಕಾರಿಯಾದಂತ ವಾತಾವರಣ ನಿರ್ಮಾಣ ಆಕತಿ. ಅದರ ಜೊತೆಗೆ ಈ ನಗರೀಕರಣ ಮತ್ತು ಕುಡಿಯುವ ನೀರಿನ ವಿಷಯದಲ್ಲಿ ನಾವು ನೋಡುವುದಾದರೆ, ಬೆಂಗಳೂರು, ಮುಂಬೈ ಮತ್ತು ದಿಲ್ಲಿಯಂತಹ ಬೃಹತ್ ನಗರಗಳ ಕೋಟ್ಯಾಂತರ ಜನರಿಗೆ ಇಂದು ಕುಡಿಯುವ ನೀರು ಸಿಗುತ್ತಿರುವುದು ಇಂತಹ ಬೃಹತ್ ಯೋಜನೆಗಳ ಜಲಾನಯನ ನಿರ್ವಹಣೆಯಿಂದಲೇ. ಅದರ ಜೊತೆಗೆ ಹೊಸ ಹೊಸ ಪಟ್ಟಣಗಳು ಸಹ ಅಭಿವೃದ್ಧಿಯಾದವು. ಕೈಗಾರಿಕಾ ನಗರಗಳು ಹಾಗೂ ಕೈಗಾರಿಕಾ ಪ್ರದೇಶಗಳು ನಿರ್ಮಾಣವಾದವು. ಆ ಮೂಲಕ ದೇಶದಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಾದವು. ನಂತರ ಕೃಷಿ, ಕೈಗಾರಿಕೆ, ಸಾರಿಗೆ ಹಾಗೂ ಸೇವಾ ಕ್ಷೇತ್ರಗಳಲ್ಲಿ ಕೋಟ್ಯಾಂತರ ಉದ್ಯೋಗಗಳು ಸೃಷ್ಟಿಯಾಗಿರ್ತಕ್ಕಂಥ ಒಂದು ಅಂಶವನ್ನ ನಾವು ನೋಡ್ತೀವಿ. ಜಲ ವಿದ್ಯುತ್ ಉತ್ಪಾದನೆ ಆಗಿರ್ಬೋದು, ದೇಶದ ಕೈಗಾರೀಕರಣಕ್ಕೆ ಅತ್ಯಂತ ಶಕ್ತಿ ನೀಡಿರ್ತಕ್ಕಂಥ ಒಂದು ವಿದ್ಯುತ್ ಉತ್ಪಾದನಾ ಅಂಶವನ್ನ ನಾವು ನೋಡ್ತೀವಿ. ದೇಶದ ಪ್ರತಿ ಮನೆಗಳಿಗೂ, ಪ್ರತಿ ಗ್ರಾಮಗಳಿಗೂ ವಿದ್ಯುತ್ ಇದರಿಂದಲೇ ತಲುಪೈತಿ. ಪ್ರವಾಹ ಪರಿಸ್ಥಿತಿಗಳು ನಿಯಂತ್ರಣಕ್ಕೆ ಬಂದವು. ಪರಿಣಾಮವಾಗಿ ಅನೇಕ ಪ್ರದೇಶಗಳಲ್ಲಿ ಪ್ರವಾಹದ ಹಾನಿ ಕಡಿಮೆ ಆಗೈತಿ. ಮುಂದುವರೆದು ಬೆಳೆ ಹಾಗೂ ಮಾನವ ಜೀವ ರಕ್ಷಣೆ ಸಾಧ್ಯ ಆಗೈತಿ. ಜೊತೆಗೆ ಮಣ್ಣಿನ ಸವೆತ ಕಡಿಮೆ ಆಗಿರ್ತಕ್ಕಂಥ ಅಂಶವನ್ನು ನಾವು ನೋಡ್ತೀವಿ. ಅರಣ್ಯಾಭಿವೃದ್ಧಿಗೆ ನೆರವಾಗುವಂತಹ ಯೋಜನೆಗಳು ನಗರ ಪ್ರದೇಶಗಳಲ್ಲಿ ಅರಣ್ಯಾಭಿವೃದ್ಧಿಗೆ ನೆರವಾಗಿರ್ತಕ್ಕಂಥ ಉದಾಹರಣೆಗಳನ್ನ ನಾವು ಸಹ ನೋಡ್ತೀವಿ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂತಂದ್ರೆ ಬಿಜಾಪುರದಲ್ಲಿ ಆಗಿರ್ತಕ್ಕಂಥ ಕೋಟಿ ವೃಕ್ಷ ಅಭಿಯಾನ ಅಥವಾ ವೃಕ್ಷೋತ್ಥಾನ ಅಭಿಯಾನ. ಮಮದಾಪುರದ ಕೆರೆ ಪ್ರದೇಶದಲ್ಲಿ ನೆಟ್ಟಿರ್ತಕ್ಕಂಥ ಸಾವಿರಾರು ಲಕ್ಷಾಂತರ ಗಿಡಗಳಿಗೆ ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ನೀರನ್ನೇ ಬಳಸಿಕೊಂಡು ಅಲ್ಲಿ ಹೆಚ್ಚು ಅರಣ್ಯೀಕರಣ ಮಾಡಿರ್ತಕ್ಕಂಥ ಅಂಶವನ್ನು ನಾವು ನೋಡ್ತೀವಿ. ಈ ಮೂಲಕ ಅಂತರ್ಜಲ ಹೆಚ್ಚಾಗಿರ್ತಕ್ಕಂಥ ಅಂಶವನ್ನು ಸಹ ನಾವು ನೋಡ್ತೀವಿ. ಹೀಗೆ ಸಾಲು ಸಾಲು ಅನೇಕ ಸುಧಾರಣೆಗಳಿಗೆ ದೇಶದ ನೀರಾವರಿ ಯೋಜನೆಗಳು ಕಾರಣ ಆಗ್ಯಾವು. ಇಂದು ಈ ಬೃಹತ್ ನೀರಾವರಿ ಯೋಜನೆಗಳು ಅನೇಕ ಸವಾಲುಗಳನ್ನು ಸಹ ಎದುರಿಸಕತ್ತಾವ. ಅದರಲ್ಲಿ ಪ್ರಮುಖವಾಗಿ ನದಿಗಳ ಮಾಲಿನ್ಯ ಆಗಿರಬಹುದು, ಜಲಾಶಯಗಳಲ್ಲಿ ತುಂಬಿರ್ತಕ್ಕಂಥ ಹೂಳಾಗಿರ್ಬಹುದು, ಹವಾಮಾನ ಬದಲಾವಣೆ ಆಗಿರ್ಬಹುದು, ರಾಜ್ಯಗಳ ನಡುವಿನ ಜಲ ವಿವಾದಗಳಾಗಿರ್ಬಹುದು ಮತ್ತು ಪರಿಸರ ಸಮತೋಲನದ ಸವಾಲು. ಇಂಥ ಅನೇಕ ಸಮಸ್ಯೆಗಳನ್ನ ಭಾರತದ ನೀರಾವರಿ ಯೋಜನೆಗಳು ಎದುರಿಸಕತ್ತಾವು. ಇವುಗಳಿಗೆ ನಾವು ಪರಿಹಾರವನ್ನ ಕಂಡುಕೊಳ್ಳಬೇಕಾದರೆ ಸರ್ಕಾರಗಳು ಇನ್ನಷ್ಟು ಪರಿಣಾಮಕಾರಿಯಾಗಿ ಸಮಗ್ರ ಜಲ ನಿರ್ವಹಣೆ ಯೋಜನೆಗಳನ್ನ ಗಟ್ಟಿಗೊಳಿಸಬೇಕಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಗ್ರ ನೀರಾವರಿ ಯೋಜನೆಗಳ ಚಿಂತನೆಯು ಇಂದಿನ ಪ್ರಸ್ತುತತೆಯನ್ನ ನಾವು ನೋಡುವುದಾದರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಕೇವಲ ಸಾಮಾಜಿಕ ಸಮಾನತೆಯ ಹರಿಕಾರರು ಆಗಿರಲಿಲ್ಲ. ದೇಶದ ಆರ್ಥಿಕ ಸ್ವಾವಲಂಬನೆಗೆ ಜಲ ಮತ್ತು ವಿದ್ಯುತ್ ಶಕ್ತಿ ಎಷ್ಟು ಮುಖ್ಯ ಎಂಬುದನ್ನ ಅರಿತಿದ್ದ ಮಹಾನ್ ಆರ್ಥಿಕ ತಜ್ಞರಾಗಿದ್ದರು. ಇಂದು ಭಾರತವು ಜಗತ್ತಿನ ಬಲಿಷ್ಠ ಆರ್ಥಿಕತೆಯಾಗಿ ಹೊರಹೊಮ್ಮುತ್ತಿರುವುದರ ಹಿಂದೆ ಅಂದು ಡಾಕ್ಟರ್ BR ಅಂಬೇಡ್ಕರ್ ಅವರು ದೇಶದ ನದಿಗಳಿಗೆ ಹಾಕಿದ ಬಹುಪಯೋಗಿ ಯೋಜನೆಗಳ ಭದ್ರ ಬುನಾದಿ ಪ್ರಮುಖ ಕಾರಣ ಆಗೈತಿ. ಇಂದು
ನದಿ ಕಣಿವೆ ಯೋಜನೆಗಳು, ಇಂಟೆಗ್ರೇಟೆಡ್ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಗಿರಲಿ, ಇಂಟರ್ ಸ್ಟೇಟ್ ವಾಟರ್ ಗವರ್ನೆನ್ಸ್ ಆಗಿರಲಿ, ಕ್ಲೈಮೇಟ್ ರೆಸಿಲಿಯಂಟ್ ವಾಟರ್ ಮ್ಯಾನೇಜ್ಮೆಂಟ್ ಆಗಿರಲಿ, ಮುಂತಾದ ಪರಿಕಲ್ಪನೆಗಳು ಜಗತ್ತಿನಾದ್ಯಂತ ಮಹತ್ವವನ್ನ ಪಡ್ಕೊಂಡಾವು. ಆಶ್ಚರ್ಯದ ವಿಷಯ ಏನಪ್ಪಾ ಅಂತಂದ್ರ ಇವುಗಳ ಮೂಲಭೂತ ತತ್ವಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1940ರ ದಶಕದಲ್ಲೇ ಭಾರತದಲ್ಲಿ ಪ್ರತಿಪಾದಿಸಿದ್ರು. ಅವರು ನದಿಯನ್ನ ಕೇವಲ ನೀರಿನ ಮೂಲವೆಂದು ನೋಡಲಿಲ್ಲ. ಕೃಷಿ, ಕೈಗಾರಿಕೆ, ಉದ್ಯೋಗ, ವಿದ್ಯುತ್, ಸಾಮಾಜಿಕ ನ್ಯಾಯ ಮತ್ತು ರಾಷ್ಟ್ರೀಯ ಅಭಿವೃದ್ಧಿಯ ಆಧಾರವೆಂದು ಕಂಡಿದ್ರು. ಒಟ್ಟಾರೆಯಾಗಿ ಭಾರತದ ನೀರಾವರಿ ಇತಿಹಾಸವು ಕೇವಲ ಅಣೆಕಟ್ಟುಗಳ ಕಥೆಯಲ್ಲ, ಅದು ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಪುನರ್ ನಿರ್ಮಾಣದ ಕಥೆಯಾಗಿದೆ. ಪ್ರಾಚೀನ ಕಾಲದ ಕೆರೆಗಳಿಂದ ಆರಂಭವಾದ ಈ ಪಯಣವು ಬ್ರಿಟಿಷರ ಕಾಲುವೆ ವ್ಯವಸ್ಥೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಗ್ರ ನದಿ ಕಣಿವೆ ದೃಷ್ಟಿಕೋನ, ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಸ್ಥಾಪನೆ ಮತ್ತು ಸ್ವಾತಂತ್ರ್ಯೋತ್ತರ ಭಾರತದ ಬೃಹತ್ ನೀರಾವರಿ ಯೋಜನೆಗಳ ಮೂಲಕ ಆಧುನಿಕ ಭಾರತದ ಅಭಿವೃದ್ಧಿಗೆ ಬಲವಾದ ಅಡಿಪಾಯವನ್ನ ಹಾಕಿದವು. ಇಂದು ದೇಶದ ಕೃಷಿ ಉತ್ಪಾದನೆ, ಕೈಗಾರಿಕಾ ಬೆಳವಣಿಗೆ, ವಿದ್ಯುತ್ ಉತ್ಪಾದನೆ, ಗ್ರಾಮೀಣ ಅಭಿವೃದ್ಧಿ, ನಗರೀಕರಣ ಮತ್ತು ಕೋಟ್ಯಾಂತರ ಜನರ ಜೀವನ ಮಟ್ಟ ಸುಧಾರಣೆ ಆಗಿದೆ ಎಂದರೆ ಅದರ ಹಿಂದೆ ಈ ನೀರಾವರಿ ಯೋಜನೆಗಳ ಮಹತ್ತರ ಪಾತ್ರವಿದೆ. ಆದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೇವಲ ಭಾರತದ ಸಂವಿಧಾನ ಶಿಲ್ಪಿ ಎಂದು ಮಾತ್ರವಲ್ಲ, ಭಾರತದ ಸಮಗ್ರ ಜಲ ಸಂಪನ್ಮೂಲ ಅಭಿವೃದ್ಧಿಯ ದೂರದೃಷ್ಟಿಯ ಯೋಜಕ, ಆಧುನಿಕ ನೀರಾವರಿ ನೀತಿಯ ಶಿಲ್ಪಿ ಮತ್ತು ನದಿ ಕಣಿವೆ ಅಭಿವೃದ್ಧಿಯ ಮುಂಚೂಣಿಯ ಚಿಂತಕ ಎಂದು ನೆನೆಸಿಕೊಳ್ಳುವುದು ನ್ಯಾಯಯೋಚಿತವಾಗುತ್ತದೆ. ಎಲ್ಲರಿಗೂ ನಮಸ್ಕಾರಗಳು.